ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ಸನ್ಮಾನ್ಯ ಶ್ರೀ ಜನಪ್ರಿಯ ಶಾಸಕರ ದಕ್ಷಿಣ ಮತಕ್ಷೇತ್ರ ಕಲಬುರಗಿ ದಕ್ಷಿಣ ಮತಕ್ಷೇತ್ರ ಶಾಸಕರಾದ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ಜಿಯವರು ಇವತ್ತಿನ ದಿನ ಅತ್ಯಂತ ಹಿಂದುಳಿದ ಸಮಾಜ ಜಂಗಮ ಸಮಾಜದ ಹಲವಾರು ಬೇಡಿಕೆಗಳಿದ್ದು ಇವತ್ತಿನ ತನಕ ನಮ್ಮದು ಸುಮಾರು ವೀರಶೈವ ಲಿಂಗಾಯತರು ಒಂದು 100 ಜನ ಶಾಸಕರಾಗಿ ಆಯ್ಕೆಯಾಗಿ ಹೋಗ್ತಾರೆ. ಯಾರೂ ಕೂಡ ಸದನದಲ್ಲಿ ನಮ್ಮ ಪರವಾಗಿ ಅಂದರೆ ಜಂಗಮರ ಪರವಾಗಿ ಯಾರೂ ಮಾತಾಡಿದ್ದಿಲ್ಲ. ಇವತ್ತಿನ ದಿನ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ಜಿಯವರು ಇವತ್ತು ಜಂಗಮರ ಪರವಾಗಿ ನಮ್ಮ ನಿಗಮ ಮಂಡಳಿಯನ್ನು ಬೇಕು ಅಂತಕ್ಕಂಥ ಬೇಡಿಕೆ ಇತ್ತು, ಹಲವಾರು ವರ್ಷಗಳಿಂದ ಇತ್ತು. ಇವತ್ತಿನ ದಿನ ಅವರು ಸದನದಲ್ಲಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದು ಕೂಡ ಅಲ್ಲಂಪ್ರಭು ಪಾಟೀಲ್ಜಿ ಅವರಿಗೆ ನಮ್ಮ ಜಂಗಮ ಸಮಾಜದ ವತಿಯಿಂದ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಂಗಮರ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಮತ್ತು ಇನ್ನೊಂದು ಏನಂದರೆ ಅಲ್ಲಂಪ್ರಭು ಪಾಟೀಲ್ಜಿಯವರಾಗಿರ್ಬೋದು, ನಮ್ಮದು ಮಾಲಿಕೆಯ ಗುತ್ತೇದಾರ್ ಅವರಾಗಿರ್ಬೋದು, ಯಾವಾಗಲೂ ಕೂಡ ಜಂಗಮರ ಪರವಾಗಿ ಯಾವಾಗಲೂ ಕೂಡ ಧ್ವನಿಯನ್ನು ಎತ್ತಿದ್ದಾರೆ. ಇದು ಕೂಡ ನಮ್ಮ ಮಾಲಿಕೆಯ ಗುತ್ತೇದಾರರು ಕೂಡ CM ಮತ್ತು ಡೆಪ್ಟಿ CM ಅಲ್ಲಂಪ್ರಭು ಪಾಟೀಲ್ ಅವರು ಮತ್ತು ಗುತ್ತೇದಾರ್ ಅವರು ಕೂಡ ನಾವು ಕರೆದುಕೊಂಡು ಹೋಗ್ತೀನಿ ಅಂತ ಹೇಳ್ಯಾರ. ಇದು ಬರೇ ಸೆಷನ್ದಲ್ಲಿ ಮಾತಾಡಿ ಬಿಡ್ತಕ್ಕಂಥ ವಿಚಾರ ಅಲ್ಲ. ತಾವು ಮುಂದೆ ಇದೇ ರೀತಿ ಇದ್ದರೆ ತಾವು ಒಂದು ವೇಳೆ ಈ ಜಂಗಮ ಅಭಿವೃದ್ಧಿ ನಿಗಮ ಆಗೋವರೆಗೂ ತಮ್ಮ ಜೊತೆ ನಾವೆಲ್ಲ ಸಮಾಜದವರು ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಇನ್ನೊಂದು ಸಲ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ತಮ್ಮ ವಾಹಿನಿ ಮುಖಾಂತರ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿ ನಾನು ಮಾತಿಗೆ ವಿರಾಮ ನೀಡ್ತೇನೆ. ವೀರು ಮೊದಲನೇದಾಗಿ ನಮ್ಮ ಜಂಗಮ ಸಮಾಜದ ಬಗ್ಗೆದಾಗ ಕಳಕಳಿಯಿಂದ ನಮ್ಮ ಜನಪ್ರಿಯ ಶಾಸಕರಾದ ದಕ್ಷಿಣ ಮತಕ್ಷೇತ್ರ ಜನಪ್ರಿಯ ಶಾಸಕರಾದಂಥ ಅಲ್ಲಂಪ್ರಭು ಪಾಟೀಲ್ ಅವರು ಈ ಸೆಷನ್ನಲ್ಲಿ ನಮ್ಮ ಜಂಗಮ ಅಭಿವೃದ್ಧಿ ನಿಗಮ ಮಂಡಳಿ ಬಗ್ಗೆ ಧ್ವನಿ ಎತ್ತಿದ್ದು ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಹೇಳುತ್ತೇವೆ. ಅದೇ ರೀತಿಯಾಗಿ ನಾವೇನು ಹೇಳಕ್ ಬಯಸೋದೇನೆಂದರೆ ಅಲ್ಲಂಪ್ರಭು ಪಾಟೀಲ್ ಅವರು ಒಬ್ಬರೇ ಅಲ್ಲ, ಇಡೀ ಕರ್ನಾಟಕದಲ್ಲಿರುವ ವೀರಶೈವ ಎಲ್ಲ ಲಿಂಗಾಯತ MLAಗಳು ಕೂಡ ಇದರ ಬಗ್ಗೆ ಧ್ವನಿ ಎತ್ತಬೇಕು ಮತ್ತು ಕರ್ನಾಟಕದಲ್ಲಿರುವ ಎಲ್ಲ ಜಂಗಮ ಸಮಾಜದವರು ಕೂಡ ಅವ್ರ ಜೊತೆಗಿದ್ದೀವಿ ಇರ್ತೀವಿ ಅಂತೇಳಿ ಹೇಳು ಕೂಡ ಬಯಸ್ತಿದ್ದೀವಿ. ಯಾಕಂದರೆ ಸುಮಾರು ನಾವು ಇಲ್ಲ ಅಂತಂದರೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು 36,000ರಿಂದ 40,000 ಜನ ದಕ್ಷಿಣ ಉತ್ತರದಲ್ಲಿ ಇದ್ದೀವಿ. ಅದೇ ರೀತಿಯಾಗಿ ಎಲ್ಲ ಇಡೀ ಕರ್ನಾಟಕ ಜನತೆಯಲ್ಲಿ ಕರ್ನಾಟಕದಲ್ಲಿ ಕೂಡಿದ್ರೆ ಬಹುಸಂಖ್ಯಾತದಲ್ಲಿನೇ ಜನ ನಾವು ಗುರುತಿಸ್ಕೋತೀವಿ. ಅದಕ್ಕೋಸ್ಕರ ನಮಗೊಂದು ಅಭಿವೃದ್ಧಿ ಮಂಡಳಿ ಬೇಕು ಅಂತೇಳಿ ಎಲ್ಲ ವೀರಶೈವ ಲಿಂಗಾಯತರು ಈ ಸರ್ಕಾರಕ್ಕೆ ಈ ಅಧಿವೇಶನದಲ್ಲಿ ಧ್ವನಿ ಎತ್ತಬೇಕಂತೇಳಿ ಮತ್ತೊಮ್ಮೆ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಹೇಳ್ತೀನಿ. ನಾನು ಬಸವರಾಜ್ ಮಠಪತಿ, ಜಿಲ್ಲಾ ಜಯಂತ್ಯೋತ್ಸವ ಸಂಘದ ಅಧ್ಯಕ್ಷ. ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.